ಶಿವಣ್ಣ ನಿಮ್ಮ ಮಾವನ ಹತ್ರ ಆಶೀರ್ವಾದ ತಗೊಳಪ್ಪ. ಏನು ಹಂಗೆ ಹಾರನ ಹಿಡ್ಕೊಂಡಿದೀಯಾ? ಹಾರನ ಹಾಕು, ಕಾಳಿಗೆ ಬೀಳಪ್ಪ. ಎಲ್ರೆದುರಿಗೆ ಶಿವು ತಮ್ಮ ಕಾಲಿಗೆ ಬೀಳೋ ಹಾಗೆ ಮಾಡಬೇಕು, ಆಗ ಜನ ಎಲ್ಲ ತಮ್ಮ ಕಡೆನೇ ತಿರುಗ್ತಾರೆ ಅಂತ ಮಾತಾಡ್ಕೋತಾ ಇದ್ರು. ಏಯ್ ಶಿವು ಈಗ ಸಾಮಾನ್ಯ ಅಲ್ಲ. ಏನು ನೀವು ಹಿಂಗೆ ಮಾತಾಡ್ತಿದ್ದೀರಿ? ಅಪ್ಪನ ವಿರುದ್ಧ ಎಲೆಕ್ಷನ್ ನಿಂತವನೆ, ಅಧ್ಯಕ್ಷ ಸ್ಥಾನಕ್ಕೆ ರೇಸಿಂಗ್ ಅಲ್ಲ ಅವನೇ ಕಲ. ಹೌದು ಕಣ ಶಿವು, ನನ್ನ ಮಗ ಹೇಳೋದು ಸತ್ಯ. ಶಿವ ಈಗ ಸಾಮಾನ್ಯ ಅಲ್ಲ, ಅಧ್ಯಕ್ಷ ಸ್ಥಾನದ ಸ್ಪರ್ಧಿ. ಅದರಲ್ಲೂ ನನ್ನ ಪ್ರತಿಸ್ಪರ್ಧಿ ಬೇರೆ. ಮಾವ ಎಂಥ ಮಾತು ಅಂತ ಆಡಿರ ಮಾವ. ವೀರಭದ್ರ ಅವರಿಗೆ, ವೀರಭದ್ರ ಅವರಿಗೆ, ವೀರಭದ್ರ ಅವರಿಗೆ, ವೀರಭದ್ರ ಅವರಿಗೆ, ವೀರಭದ್ರ ಅವರಿಗೆ. ಮಾವ ಏನು ಮಾತು ಅಂತ ಹೇಳ್ಬಿಟ್ರಿ ಮಾವ. ಅರ್ಸ ಆದ್ರೂ ಮನೆಗೆ ಮಗನೇ ಅಲ್ವಾ. ಬರ್ಸು, ನಿಮ್ಮ ಅಪ್ಪಯ್ಯ ಇರಲಿಲ್ಲ ಅಂದರೆ ನಾನು ಜೀವನದಾಗೆ ಇಷ್ಟು ದೂರ ಬರೋಕ್ಕೆ ಆಯ್ತಿರ್ಲಿಲ್ಲ. ನಾನಲ್ಲ ಕಲ ದೊಡ್ಡ ಮನ್ಸ, ಇಲ್ಲವರೇ ನೋಡು ಜೀವಂತ ಮೂರ್ತಿ. ಇವರು ಕಲ, ಇವರು ನನ್ನ ಪಾಲಿಗೆ ದೊಡ್ಡ ಮನ್ಸ. ಶಿವ, ಅಪ್ಪನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದೆ. ನನಗೆ ಒಂದೊಂದ್ಸಲ ಅನುಮಾನ ಆಗೋಯ್ತದೆ, ನನಗಿಂತ ಜಾಸ್ತಿ ಪ್ರೀತಿನ ನೀನೇ ಇಟ್ಬಿಟ್ಟಿದ್ಯೇನೋ ಅಂತ. ಅದೆಲ್ಲ ಆಮೇಲೆ ಮಾತಾಡೋದಾಯ್ತು ಪರ್ಸು. ಆದರೆ ಈಗ ಪ್ರತಿಸ್ಪರ್ಧಿ ಆಗಿರೋ ಶಿವಣ್ಣನೇ ನಮ್ಮ ಯಜಮಾನ್ರ ಕಾಲಕ್ಕೆ ಬಿದ್ದವನೇ ಅಂದಮೇಲೆ ಜನಗಳ ಯೋಚನೆ ಮಾಡಲಿ ಯಾರು ಗೆಲ್ಲಬೇಕು ಅಂತ. ಏನೋ ಸೀನಾ, ರಶ್ಮಿ ವಿಷಯದಲ್ಲಿರೋ ಕೋಪನ ಈ ರೀತಿ ತೀರಿಸ್ಕೊಳ್ಳೋದಕ್ಕೆ ಅಪ್ಪನ ಜೊತೆ ಸೇರಿದ್ದೆ ಅನ್ಸುತ್ತೆ. ಖಂಡಿತವಾಗ್ಲೂ ಇಲ್ಲ. ನಮ್ಮ ಆಸೆ ಏನಿದ್ರು ನಿಮ್ಮಪ್ಪ ಅಲ್ಲ ನಮ್ಮ ಯಜಮಾನ್ರು ನಮ್ಮ ಊರಿನ ದೊರೆನೇ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ. ಅದು ಬಿಟ್ಟು ನಮ್ಮ ಮನಸ್ಸಲ್ಲಿ ಬೇರೆ ಯಾವುದೇ ಥರದ ಆಲೋಚನೆಯೂ ಇಲ್ಲ. ಶ್ರೀನಿವಾಸ, ಯಾಕೋ ಇಂಥ ಮಾತೆಲ್ಲ ಆಡ್ತೀಯ? ನಮ್ಮ ಪಾರ್ವತಿ ಅವಳು ಗಂಡನ ಪರವಾಗಿ ಮಾತಾಡ್ತಿದ್ದಾಳೆ ಅಷ್ಟೇ. ನೋಡಿ, ಯಾರು ಯಾವುದಕ್ಕೂ ಕೋಪ ಮಾಡ್ಕೋಬಾರ್ದು. ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟರೆ ದುಡ್ಡು ದಂಡ ತಲೆನೂ ಬೋಳು ಅನ್ನಂಗೆ ಆಗುತ್ತೆ ಅಲ್ವಾ ಪಾರ್ವತಿ? ಶಿವಣ್ಣನೇ ಕಾಲಿಗೆ ಬಿದ್ದಾಗ ನಮ್ಮ ಓಟ್ ಏನಿದ್ರು ವೀರಭದ್ರನವರಿಗೆ, ವೀರಭದ್ರ ಅವರಿಗೆ, ವೀರಭದ್ರ ಅವರಿಗೆ. ಅಬ್ಬಾ, ನಮ್ಮ ಜನಕ್ಕೆ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಜವಾದ ದೊರೆ ಅವರು ನಾನಲ್ಲ ಅಂತ. ವೀರಭದ್ರ ಅವರಿಗೆ, ವೀರಭದ್ರ ಅವರಿಗೆ. ಒಂದ್ ನಿಮಿಷ, ನಾನ್ ಮಾತಾಡ್ಬೋದಾ? ಏನು ಪಾರ್ ಹಿಂಗೆ ಹೇಳ್ತೀಯಾ? ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ತಂಗಿನ ಎಲ್ಲೇ ಬಿಟ್ರು ಇಡೀ ಜಗತ್ನಾಗ ಎತ್ಕೊಬತ್ತಾಳೆ ಅಂತ. ಅಂಥದ್ರಲ್ಲಿ ನಿನ್ನ ಮಾತನ್ನ ತಡೆಕಾಯ್ತದ? ನೀನು ಹೇಳು. ಇದೇನು ಹಿಂಗಾಗೋಯ್ತೈತೆ? ಎಲ್ಲ ಸರಿ ಆಗ್ತಿರುವಾಗ ಹಾಳು ಮಾಡೋಕ್ಕೆ ಅಂತಲೇ ಬಂದು ನಿಂತಿದ್ದಾಳೆ ಕಣ ಇವಳು. ಅಪ್ಪ ಕೈ ಕೊಡಪ್ಪ. ಅಯ್ಯೋ ಕೊಡಪ್ಪ. ಮಾರಿಗುಡಿ ಮಹಾಜನಗಳೇ, ಇಷ್ಟು ದಿನ ಮನೆ ಎಂಬ ಗರ್ಭಗುಡಿ ಒಳಗಿದ್ದ ನನ್ನ ಪೂಜ್ಯ ತಂದೆಯವರು ಈಗ ಬೀದಿಲಿ ಉತ್ಸವ ಮೂರ್ತಿ ಥರ ಓಟ್ ಕೇಳ್ಕೊಂಡು ಓಡಾಡ್ತಿದ್ದಾರೆ. ಭಾಳ ಸಂತೋಷ, ಭಾಳ ಸಂತೋಷ. ದೇವ್ರು ಸಿಕ್ಕ ತಕ್ಷಣ ದೇವ್ರ ಕಾಯಿನ ಕಣ್ಣಿಗೆ ಹೊತ್ಕೊಳ್ಳೋದು ವಾಡಿಕೆ ಅಲ್ವಾ? ನಾನು ಹಾಗೆ ಮಾಡಿದೆ. ನನ್ನ ಗಂಡ ನಮ್ಮ ಅಪ್ಪನ ಕಾಲಿಗೆ ಬಿದ್ದರು, ನಾನು ನಮ್ಮ ಅಪ್ಪನ ಕಾಯಿನ ಕಣ್ಣಿಗೆ ಹೊತ್ಕೊಂಡೆ. ಇದೆಲ್ಲ ನೋಡ್ತಿದ್ರೆ ನಿಮಗೆಲ್ಲ ಏನನ್ಸುತ್ತೆ? ಈ ಊರಿಂದವರೇ ನನ್ನ ಗಂಡ ಅಲ್ಲ, ನನ್ನ ಅಪ್ಪ ಅಂತ ಅನ್ಸುತ್ತೆ. ಹೌದೋ ಇಲ್ವೋ? ಆದರೆ ನೀವೆಲ್ಲರೂ ನಮ್ಮ ಅಪ್ಪನ ಒಬ್ಬ ಊರಧ್ಯಕ್ಷರನ್ನಾಗಿ, ಯಜಮಾನರನ್ನಾಗಿ, ದೊರೆಯಾಗಿ ನೋಡಿದ್ದೀರ. ಆದರೆ
ನಮ್ಮಪ್ಪನ ತುಂಬ ಹತ್ತಿರದಿಂದ ಒಬ್ಬ ಭಾವಜೀವಿಯನ್ನಾಗಿ ನೋಡಿದ್ದೀನಿ. ನನ್ನ ಗಂಡ ನಮ್ಮಪ್ಪನ ಕಾಲಿಗೆ ಬಿದ್ದ ತಕ್ಷಣ ನಮ್ಮಪ್ಪನ ಮನಸ್ಸಲ್ಲಿ ಏನು ಹೇಳಿದ್ರು ಗೊತ್ತಾ? ವಿಜಯೀ ಭವ, ಗೆದ್ದು ಬಾ ಅಳಿಯ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಮನಸ್ಸಲ್ಲೇ ಹೇಳಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಭರತವ ಅದೇನಂದ್ರೆ ಗೊತ್ತು ಛತ್ರಿ ಅಣ್ಣ, ನೀವೇನು ಹೇಳಬೇಕಾಗಿಲ್ಲ. ಹೇಳಬೇಕಾಗಿರೋ ಎಲ್ಲ ಮಾತುಗಳು ನಮ್ಮಪ್ಪನ ಕಣ್ಣಲ್ಲಿ ಎತ್ತು ಕಾಣ್ತಿದೆ. ರಾಜಕೀಯದ ಒತ್ತಡ ಪಾಪ ನಮ್ಮಪ್ಪಂಗೆ ಇಷ್ಟು ವಯಸ್ಸಾದ್ರು ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇದ್ರು ಎಲೆಕ್ಷನಲ್ಲಿ ನಿಂತಿದ್ದಾರೆ. ಆದರೆ ನಮ್ಮಪ್ಪನ ಮನಸ್ಸಲ್ಲಿ ನನ್ನ ನಂತರ ನನ್ನ ಅಳಿಯನೇ ಬರಬೇಕು ಅನ್ನೋದು ಅವ್ರ ಆಸೆ. ಆದರೆ ಜನ ಏನು ಅನ್ಕೋತಾರೋ ಏನೋ ಅನ್ನೋ ಒತ್ತಡ, ಇದನ್ನೆಲ್ಲ ಮನಸ್ಸಲ್ಲಿ ಅದ್ದುಮ್ಕೊಂಡು ಈಗ ನನ್ನ ಗಂಡ ಅವ್ರ ಎದುರುಗಡೆ ಬಂದ ತಕ್ಷಣ ನನ್ನ ಗಂಡನೇ ಗೆಲ್ಲಬೇಕು, ಮುಂದಿನ ಅಧ್ಯಕ್ಷ ಅವನೇ ಆಗಬೇಕು ಅನ್ನೋದು ನೀವೆಲ್ಲರೂ ಕಣ್ಣು ಮುಂದೆ ಅವರೇ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಅಪ್ಪ ಹೇಳಪ್ಪ, ನೀವು ನಾನು ಹೇಳಿದ ನಿಜ ತಾನೆ? ಹೇಳಪ್ಪ. ಅಯ್ಯೋ ಹ್ಞೂ ಅನ್ನಪ್ಪ. ನೋಡಿದ್ರಲ್ಲ, ಯಜಮಾನ್ರೆ ಹೇಳಿದ್ಮೇಕೆ ನಾವೆಲ್ಲ ಯಾರು ಹೊಡಿರಿ ಚಪ್ಪಾಳೆ. ಶಿವಣ್ಣನಿಗೆ, 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 ಶಿವಣ್ಣನಿಗೆ. ಹಲೋ ಮಿಸ್ಟರ್ ವೀರಭದ್ರ, ಹೆಂಗಿತ್ತು ರಾಜಕೀಯ? ಅಲ್ಲ, ನೀವು ಸೀನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದೀರಾ, ಓಕೆ. ಆದರೆ ನನ್ನ ಅಣ್ಣನೇ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದೆಯಲ್ಲ, ಬಲ ಇದೆಯಾ ಬಿಡು ನೀನು. ದೇವರ ಮಗನಾದರೂ ಮಾಡಿದ್ದೇ ಉಣ್ಬೇಕು ಅಲ್ವಾ? ಹೌದು, ಕರೆಕ್ಟೇ. ಈಗ ನೀನು ಮಾಡಿರೋ ಪಾಪನ ನೀನೇ ತಿಂತಿದ್ಯಲ್ಲ, ಕರೆಕ್ಟಾಗಿ ಹೇಳಿದ್ಯಾ. ನಾನು ಬಿಟ್ಟು ಬಾಣನ ನನಗೆ ತಿರುಗಿಸೋದಕ್ಕೆ ಬಂದಿದೀಯ ಅಲ್ವಾ? ಇಲ್ಲಪ್ಪ, ಅಯ್ಯೋ ನಾನು ಆಲ್ರೆಡಿ ತಿರುಗಿಸ್ಬಿಟ್ಟಾಯ್ತು. ಇನ್ಮೇಲೆ ನೀನು ಎಲ್ಲಿ ಹೋಗ್ತೀಯೋ ಆ ಬಾಣ ನೀನು ಹಿಂದೆನೇ ಬರ್ತಾ ಇರುತ್ತೆ. ರಾಜಕೀಯದ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತಿರ್ಬೋದು, ಆದರೆ ನೀನು ಏನೇ ಮಾಡಿದ್ರು ಅದನ್ನು ನನ್ನ ಉಪಯೋಗಕ್ಕೆ ಹೆಂಗೆ ಬಳಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ಇವಾಗ ನಾನು ಕೊಟ್ಟಿರೋದನ್ನ ಸುಧಾರಿಸ್ಕೊ. ಬರಲಾ? ಮಾರಿಗುಡಿ ದೊರೆ ಶಿವಣ್ಣಂಗೆ ಜೈ.